ಅಲ್ಲ ಇಷ್ಟು ದೊಡ್ಡ ಕಾಡೊಳಗೆ ಈ ಮೂಟೆ ಪ್ಲಾಸ್ಟಿಕ್ ಮೂಟೆ ಹೆಂಗೆ ಬರುತ್ತದೆ? ಇಲ್ಲಿಂದ ಸ್ವಲ್ಪ ದೂರ ಧರ್ಮಸ್ಥಳ. ಒಂದು ಕಾಡಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಇಲ್ಲಿ ದೊಡ್ಡ ಕೂದಲು ಇತ್ತಂತೆ ಕಾಲು ಬಿಡೋರ್ಗು. ಇವಾಗ ಇಲ್ಲಿ ಕುತ್ತಿಗೆ ಬಂದಾಯ್ತು. ಇವಾಗ ಇವ್ರಿಗೆ ಏನಾದ್ರು ಮಾಡಿ ನುಗ್ತಾರಾ ಅಂತ. ಇವಾಗ ನನ್ನ ಕೆಲಸ ಇದೆ. ಇವರು ಏನೆಲ್ಲ ಮಾಡಿ ಹಾಕಿದ್ದಾರೆ ಅದನ್ನೆಲ್ಲ ಹೋಗಿ ಕೆಳಕ್ಕೆ ಎತ್ತಿ ಕಾಡುಗಳಲ್ಲಿ ಮತ್ತೆ ಅಲ್ಲಿ ಊರುಗಳ ಮೇಲೆ ಡ್ರೋನ್ಗಳ ಹಾರಾಟ ಆಗ್ತಾ ಇದೆ ಅನ್ನುವಂಥದ್ದು. ಆ ಒಂದು ಬಾಡಿ ಏನಿದೆ ಸೊ ಅದು ಬಂದು ಎಲ್ಲೂ ಕೂಡ ಸಾಕ್ಷಿ ಆಗಬಾರ್ದು, ಅಂದರೆ ಈ FSLಗೆ ಹೋಗಿ ಅದು ಎಲ್ಲೂ ಕೂಡ ತನಿಖೆ ಆಗಬಾರ್ದು, ಪೋಸ್ಟ್ ಮಾರ್ಟಮ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ವ್ಯಕ್ತಿ ಯಾರು ಈ ವಿಟ್ನೆಸ್, ಇದೆಲ್ಲದಕ್ಕೂ ಕಾರಣ ಯಾರು, ಮತ್ತೆ ಆ ಒಂದು ವ್ಯಕ್ತಿಯ ಸ್ಟೇಟ್ಮೆಂಟ್ಸ್ ಏನು. ವೀಕ್ಷಕರೇ, ಕಳೆದ 2 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಷಯ, ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲೂ ಕೂಡ ಬರ್ತಾ ಇರುವಂಥ ಒಂದು ಸುದ್ದಿ ಏನು ಅಂದರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಯಾವೊಬ್ಬ ವ್ಯಕ್ತಿ ಧರ್ಮಸ್ಥಳದ ಕಾಡಿನ ಒಳಗಡೆ ತನ್ನ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂಥ ಮೃತದೇಹಗಳನ್ನು ಡಿಸ್ಪೋಸ್ ಮಾಡ್ತಾ ಇದ್ದ, ಅಂದರೆ ಧರ್ಮಸ್ಥಳದ ಕಾಡಿನ ಒಳಗಡೆ ಊತಾಗ್ತಾ ಇದ್ದ. ಆ ಒಬ್ಬ ವ್ಯಕ್ತಿ ತನ್ನ ಪಾಪ ಪ್ರಜ್ಞೆಯನ್ನು ತಿಳಿಸ್ಕೊಳ್ಳಲು ಸರೆಂಡರ್ ಆಗ್ತೀನಿ ಅಂತ ಮುಂದೆ ಬಂದಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಅಪ್ಡೇಟನ್ನು ಕೊಡಬೇಕಾಗಿತ್ತು, ಯಾರು ಆ ವ್ಯಕ್ತಿ, ಮತ್ತು ಯಾವಾಗ ಅವನು ಸರೆಂಡರ್ ಆಗ್ತಾ ಇದ್ದಾನೆ, ಮತ್ತು ಏನಾಗ್ತಿದೆ ಧರ್ಮಸ್ಥಳದ ಕಾಡಿನ ಒಳಗಡೆ ಅನ್ನುವಂಥದ್ರ ಬಗ್ಗೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ, ಧರ್ಮಸ್ಥಳ ಕಾಡಿನೊಳಗಡೆ ಅಪರಿಚಿತರ ಮಹಿಳೆಯರ ಶವ ಪತ್ತೆ ಅಂತ. ಕಾಡಿನಲ್ಲಿ ಅಪರಿಚಿತ ಮಹಿಳೆ ಶವ, ಅಲ್ಲಿ ಹೋಗಿ ಹೆಂಗೆ ಸುಸೈಡ್ ಮಾಡ್ಕೋತಾರೆ. ಕಾಡಿನಲ್ಲಿ ಸುಮಾರು ಹೆಣಗಳಿದೆ. ಮಳೆಗಾಲ ಬಂತು ಅಂತ ಆದ್ರೆ ಹೆಣ ಬೀಳ್ತಾ ಇರುತ್ತೆ ಅಲ್ಲಿ. ಮತ್ತೆ ನೋಡಿ ಅಲ್ಲಿ ಆತ್ಮಹತ್ಯೆ ಮಾಡುವ ಇದರಲ್ಲಿ ಹುಡುಗಿಯರು ಯಂಗ್ಸರೆಲ್ಲ ಒಳ ಉಡುಪುಗಳಿಂದ ಇಲ್ಲಿ ಪಕ್ಕದಲ್ಲಿ ಸುಮಾರು ಒಂದು 4ರಿಂದ 15 ವರ್ಷ ಆಸುಪಾಸಿನ ಪೊದವೆಟ್ಟು ಅಂತ. ಪೊದವೆಟ್ಟು ಅದು ಧರ್ಮಸ್ಥಳದಿಂದ ಸುಮಾರು ಕಾಡೊಳಗಡೆ ಒಂದು 4 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಹೆಂಗೆ ಡೆಡ್ ಬಾಡಿ ಬಿತ್ತು. ನನ್ನ ಫ್ರೆಂಡೇ ಇದೆ, ಕ್ಲಾಸ್ಮೇಟೇ ಇದ್ದಾನೆ, ಅವನು ಹೇಳ್ತಾ ಇರ್ತಾನೆ ಅನ್ನೋ ಸ್ಮೆಲ್ ಬರ್ತಾ ಇರೋದಂತ ಕಾಡಲ್ಲಿ ಯಾವಾಗಲೂ. ನಾಯಿ ಸತ್ರ ದಾಖಲೆ ಉಂಟು ಅದರಲ್ಲೆಲ್ಲಾದರೂ ನಿಮ್ಮ ಆ ಲಿಸ್ಟಲ್ಲಿ ನಾಯಿ ಬೆಕ್ಕು ಇಲ್ಲಲ್ಲ? ಅದೇ ರೀತಿ ಹೊಯ್ಗೆಯಲ್ಲಿ ಊತೋಗಿರುವಂಥದ್ದು ಅದು ಎಷ್ಟೋ ಸಾವಿರ ಇರ್ಬೋದು. ಪ್ರತಿ ದಿವಸ ಒಂದು ವಾರದಲ್ಲಿ 1-2 ಜನ ಸಾಯ್ತಾ ಇರ್ತಾರೆ. ಅಲ್ಲಿ ಮಾಮೂಲಿ ದೊಡ್ಡವರು ಏನು ಮಾಡಿದ್ರು ನಡೀತದೆ, ನಾವು ಅದ್ರ ಬಗ್ಗೆ ಜಾಸ್ತಿ. ಸೊ ಆ ಒಂದು ವಿಡಿಯೋದಲ್ಲಿ, ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ಕೆಲವೊಂದೊಂದು ಫಿಲ್ಟರ್ಸ್ಗಳ ಆಗಿ ನಾನು ವಿಷಯವನ್ನು ಆಚೆ ಬಿಟ್ಟಿದ್ದೆ, ಯಾಕಂದರೆ ಸಾಕ್ಷಿ ನಾಶ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ. ಈ ಒಂದು ವಿಡಿಯೋದಲ್ಲಿ ನಾನು ಕೂಡ ಕೆಲವೊಂದು ಕಾಡುಗಳಿಗೆ ನಾವು ಭೇಟಿಯನ್ನು ಕೊಟ್ಟಿರ್ತೀವಿ, ಅಂದರೆ ಕೆಲವು ದಿನಗಳಿಂದ ಸೊ ನಾವು ಕೂಡ ಒಂದು ಕಾಡಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಅಂತ ಬೆಂಡಾಗಿ ನಿಂತಿದೆ ಮರ, ಇಲ್ಲಿಂದ ಗೆಲ್ಲು ಈ ಥರ ಬಂದಿದೆ, ಅಲ್ಲಿಂದ ಹಗ್ಗ ಹಾಕಿರೋದು.
ಇದು ಜೇನು ತೆಗಿಲಿಕ್ಕೆ ಬಂದವರು ಹಾಂ ಇದನ್ನು ನೋಡಿದ್ರು ನನ್ನ ಹೆಣ್ಣು ಮಕ್ಕಳದು ಹಾಂ ಒಂದು ದೊಡ್ಡ ಕೂದಲು ಇತ್ತಂತೆ ಕಾಲು ಬಿಡೋವರೆಗೂ ಹಾಂ ನೇತು ಹಾಕಿರೋದು. ಪಾಪ ಅವರು ಭಯಬಿದ್ದು ಹೋದ್ರು. ಹಾಂ ಇಲ್ಲಿಂದ ಸ್ವಲ್ಪ ದೂರ ಧರ್ಮಸ್ಥಳ. ಹಾಂ ಇವಾಗ ಏನಂತ ಹೇಳಿದ್ವಲ್ಲ, ಯಾರ ಬಂದರೆ ಅತ್ಯಾಚಾರ ಮಾಡಿ ಮತ್ತು ದೊಡ್ಡವರು ಮಾಡಿ ಆನಂತರ ಸಣ್ಣವರೇ ಕೊಡೋದು, ಅವರು ತಂದು ಆಮೇಲೆ ಅವರಿಗೆಲ್ಲ ದೂರ ತಗೊಂಡು ಹೋಗು ಅಂತ ಹೇಳೋದು. ಹಾಂ ಹಾಂ ಅವ್ರ ಲಾಸ್ಟಿಗೆ ಕರ್ಕೊಂಡು ಬಂದು ಅತ್ಯಾಚಾರ ಮಾಡೋದು. ಕೆಲವೊಬ್ಬರು ಓಡಿ ಹೋಗ್ತಾರಲ್ಲ ಅಲ್ಲಿಲ್ಲ, ಹಾಂ ಹಾಂ ಜೀವಂತವಾಗಿ ಏನಾರು ಮಾಡಿ ಸಿಕ್ಕಿರೋ ಸಹ ಇಲ್ಲ, ಜೀವ ಉಳಿಸಿರೋ ಸಾಕುಗಳು ಹಂಗೆ ಬರುವವರ ಹಿಂದೆ ಬಂದುಬಿಟ್ಟು ಅವ್ರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನೇತಾಗಿರೋ ಜಾಗನೇ ಇದು. ಇದು ತುಂಬ ಇದೆ ಈ ಕಾಲದಲ್ಲಿ, ಹೌದೌದು ತುಂಬ ಇದೆ. ಇಲ್ಲ ಆಲ್ರೆಡಿ ಪೊಲೀಸ್ ರಿಪೋರ್ಟಲ್ಲಿ ಇದೆ, ಈ ಕಾಡಿನಲ್ಲಿ ಇದೆ ಅನ್ನುವಂಥದ್ದು ಡಾಕ್ಯುಮೆಂಟು ಇದೆ. ಜನಗಳು ಲೋಕಲ್ಸ್ ಅವರು ತುಂಬ ಜನ ಹೇಳಿದ್ದಾರೆ. ನಿಜ ಮಕ್ಕಳು ಹೇಳ್ತಾ ಇದ್ದಾರೆ ಸರ್, ಆದರೆ ಏನಂತದ ಭಯ ಅವರಿಗೆ ಮುಂದೆ ಬರಲಿಕ್ಕೆ. ಎಸ್ ಹೌದು ಸರ್. ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸ್ವಂತ ಮನೆಯಿಂದ ಒಬ್ಬರದ್ದು ಡೆತ್ ಅವರು ಮಾತಾಡಲ್ಲ, ಇವರು ಕಣ್ಣು ಮುಂದೆ ಕರ್ಕೊಂಡೋದು ಮಾತಾಡಲ್ಲ. ಏನೋ ಕಾಡಿಂದ ಬೇಟೆಗೆ ಹುಲಿ ಬಂದು ಕರ್ಕೊಂಡು ಹೋಗ್ತೀವಲ್ಲ, ತಗೊಂಡು ಹೋಗ್ತೀವಿ, ಅದೇ ಥರ ಏನೋ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಸರ್. ಸೇಮ್ ಅದೇ ಡಿಟ್ಟೋ ಸರ್ ಇದು. ಹಾಂ ಅದಕ್ಕೆ ನಾವು 1,000 1 2 ಅಲ್ಲ, ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ. ನಮಗೆ ಇಲ್ಲಿ ಬರೋದಕ್ಕೂ ಭಯ, ಯಾಕಂದರೆ ಇಲ್ಲಿ ಪ್ರಾಣಿಗಳು ಮತ್ತು ಇಲ್ಲಿ ತಪ್ಪಿಸ್ಕೋತೀವಿ ಅನ್ನೋದಕ್ಕಿಂತ ಇವರೆಲ್ಲಿ ಈ ಕಾಡು ಪ್ರಾಣಿಗಿಂತ ಭಯ ಏನಂತ ಹೇಳಿದ್ರೆ ಈ ಅತ್ಯಾಚಾರಿಗಳ ತಂಡದವರು. ಅವರ ಜೀವಕ್ಕೆ ಇವಾಗ ಇಲ್ಲಿ ಕುತ್ತಿಗೆ ಬಂದಾಯ್ತು. ಇವಾಗ ಇವರು ಏನಾದ್ರು ಮಾಡಿ ನುಗ್ತಾರ ಅಂತ. ಇವಾಗ ನನ್ನ ಕೆಲಸ ಇದೆ, ಇವರು ಏನೆಲ್ಲ ಮಾಡಿ ಹಾಕಿದ್ದಾರೆ ಅದನ್ನೆಲ್ಲ ಹೋಗಿ ಕೆಳಕ್ಕೆ ಎತ್ತಿ ಹಾಕೋದು. ಹೌದು ಸರ್. ಪಬ್ಲಿಕ್ಗೆ ತೋರಿಸ್ತಾ ಇರೋದು. ನಮಗೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ. ನಿಜ ಸರ್. ಸತ್ಯ ಏನಿದೆ ಜನರ ಮುಂದೆ ತೋರಿಸಲೇಬೇಕು. ಇದೇನಾದರೂ ಕೋಟಿ ಕೊಡಿ ಅಂತ ಹೇಳಿದ್ರೆ ಅದು ಟೆಸ್ಟ್ ಮಾಡಿ ಯಾರು ಏನು ಎಂಬುದು ಹುಡುಕೋತ್ತಿಗೆ ಅದೆಲ್ಲ ಕ್ಲೋಸ್ ಆಗಿರುತ್ತೆ, ಎಲ್ಲ ಸಿ ರಿಪೋರ್ಟ್. ನಿಜ ಸರ್. ಹೌದು. ಅದು ಅಲ್ಲೇ ಧರ್ಮಸ್ಥಳ ಈ ಒಂದು ಗ್ರಾಮಲ್ಲಿ ಆಗಿದೆ ಎಲ್ಲ ಸಿ ರಿಪೋರ್ಟ್. ಹೌದು. ಆಗಲ್ಲ. ದೂರು ಕೊಟ್ಟು, ಹೌದು, ಸಾವಿರಾರು ದೂರು ಕೊಟ್ಟವರು ತಾನೇ ಹೋಗಿ ದೂರು ಕೊಟ್ರೆ ಅಷ್ಟೊತ್ತಿಗೆ ಅವ್ರು ಕಳಿಸೋದಿಲ್ಲ ಗೊತ್ತಾ, ಅತ್ಯಾಚಾರಿ ಹತ್ರ. ಈ ಅತ್ಯಾಚಾರಿಗಳು ಅವ್ರನ್ನ ಅಲ್ಲೇ ಮುಗಿಸಿಬಿಡ್ತಾರೆ, ಕಂಪ್ಲೇಂಟ್ ಕ್ಲೋಸ್. ಗೊತ್ತಾಯ್ತಲ್ಲ, ಯಾರ ಮೇಲೆ ದೂರಿಲ್ಲ. ಇದಾಗ್ತಾ ಇರೋದು. ಇವ ನೋಡಿದ್ರೆ ಅಲ್ಲಿಂದೆಲ್ಲ ಇಷ್ಟು ಕಡೆಯಿಂದ ಕರೆ ಬರ್ತಾ ಇದೆ. ನಿಜ ನಿಜ ಸರ್. ಹೌದು. ಈ ಕಾಡಿನೊಳಗಡೆ ಸಿಗ್ತಾ ಇತ್ತು ಅಂತ ಯಾರೋ ಮಂಜೇಶ್ವರದಿಂದ ಕಾಲ್ ಮಾಡಿದ್ರು. ಅವ್ರ ಹೆಸರು ಹೇಳೋದಕ್ಕೆ ಎದುರುತ್ತಿದ್ದಾರೆ. ಹಿಂಗೆ ನಾನು ನೋಡಿದ್ದೀನಿ, ನಾನು ಬರೋದಕ್ಕೆ ಧೈರ್ಯ ಇಲ್ಲ, ಹೋರಾಟ ಎಲ್ಲ ಆಗಲಿ, ಅವ್ರನ್ನ ಅರೆಸ್ಟ್ ಮಾಡಿಕೊಡಿ, ನಾನು ಮುಂದೆ ಹೇಳ್ತೀನಿ, ನೀವೆಲ್ಲ ಧೈರ್ಯ ಕೊಡಿ ಅಂತ ಹೇಳಿ. ಇವರೊಂದು ಬಂಧನ ಆದರೆ ಸಾವಿರಾರು ಜನ ಬರ್ತಾರೆ ಸರ್, ಸಾವಿರಾರು ಜನ. ಕರೆಕ್ಟ್. ಅದು ಲೆಕ್ಕ ಇರಲ್ಲ ಬರುವಷ್ಟು. ನಿಜ ಸರ್. ಒಂದು ಕೂತಿದ್ದಾರೆ. ಇವತ್ತು ನಾವು ಒಂದು ಬೆಳಿಗ್ಗೆ ಹೋಗಿದ್ವಲ್ಲ, ನಾವು ಹೇಳಲಿಕ್ಕೆ ಧೈರ್ಯ ಮಾಡಿಸ್ತಲ್ಲ. ನಿಜ ನಿಜ. ಸಣ್ಣ ದನಿಯ ಮಗನೇ ಸೌಜನ್ಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವರೇ ಹೇಳ್ತಾ ಇದ್ದಾರೆ. ಗೊತ್ತು. ಉಜಿರಿಯಲ್ಲಿ 9ನೇ ತಾರೀಕು 7 ಗಂಟೆಗೆ 9 ಗಂಟೆಗೆಲ್ಲ ಕೂತು ಎಲ್ಲ ಕೇರ್ ಮಾಡ್ತಾ ಇದ್ದ ಅಂತ ಅಲ್ವಾ ಸರ್? ನೋಡಿದಂಥವ್ರು ಇದ್ದಾರಲ್ಲ ಸರ್. ಅಲ್ಲವಾ? ಇನ್ನು ಇದಕ್ಕಿಂತ ಜಾಸ್ತಿ ಏನ ಬೇಕಾ? ನಿಜ ಸರ್. ಹೋಗಿ ತೋರಿಸ್ಕೊಡ್ತೀವಿ ಅಂತದ್ದು. ನಾನು ತೋರಿಸಿ ಹಗ್ಗ ಎಲ್ಲ ತೋರಿಸ್ಕೊಡ್ತೀನಿ. ನಮ್ಮದು ವಿಡಿಯೋ ಅಂತ ನೋಡಲಿಲ್ಲ, ಬಟ್ ಈಗಲಿಕ್ಕೆ ಅದಕ್ಕೇನಿಲ್ಲ. ಅದರಲ್ಲಿ ನಾವು ನಮ್ಮ ಜೀವನದ ಅಂಗ ತೊರೆದು ಬಂದಿರೋದು. ನಿಜ ಸರ್. ಅದಕ್ಕೋಸ್ಕರ ನಮಗೆ ಇನ್ನು ಮುಂದಕ್ಕೆ ಏನಂತ ನಾವು ನೋಡ್ತಾ ಇಲ್ಲ. ಏನೇ ಬರಲಿ, ಜೀವನದ ಆಸೆ ಇಟ್ಟು ಇವರ ಮುಂದೆ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಭಾರತ ದೇಶ ಸೈನಿಕರು ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಮನೆಗೆ ಫೋನ್ ಮಾಡಿ ನಾನು ಬರ್ತೀನಿ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ, ಹೇಳ್ತಾರ? ನಿಜ ಸರ್. ಅದೇ ಥರ ನಾವಿವಾಗ ನಮ್ಮೊಂದು ಸೌಜನ್ಯ ಹೋರಾಟ ಅನ್ನೊಂದು ಭಾರತದ ದೊಡ್ಡ ಸೈನಿಕರು ಇವಾಗ. ಅದು ನಿಜ ಸರ್. ಹೌದು. ಆ ರೀತಿ ಸೈನಿಕರು ಸೈನಿಕರು ಎದುರ ಯುದ್ಧ ಬೇರೆ ದೇಶದವ್ರನ್ನ ಯಾರು ಎನಿಮಿಗಳನ್ನ ಅದರಿಂದ ತಪ್ಪಿಸ್ಕೋಬೋದು ಸರ್. ಬಟ್ ಇವರು ಒಳಗಡೆನೇ ಇದ್ದಾರೆ ಸರ್. ಇವಾಗ ದೇಶ ಒಳಗಡೆ ಇರುವಂಥ ದೊಡ್ಡ ಉಗ್ರಾಮಿ ಇವರೇ ಅಲ್ಲ. ನಿಜ ಸರ್. ಹೌದು. ಎಲ್ಲ ಅವರ ಪರವಾಗಿಲ್ವಲ್ಲ ಸರ್? ಇದ್ದ ಅಧಿಕಾರಿ ಅವರ ಪರವಾಗಿ ಇಲ್ವಲ್ಲ ಸರ್? ಹೌದು ಸರ್. ನಾವು ಇಡೀ ನೋಡ್ತಾ ಇದೀವಿ ಕರ್ನಾಟಕ ರಾಜ್ಯದಲ್ಲಿ. ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸ್ಥಾನವೂ ನೋಡ್ತಾ ಇದ್ದೀವಿ. ಹೌದು ಸರ್. ಮಾತಾಡ್ತಾ ಇದ್ದೀವಿ. ಎಲ್ಲ ಅವರ ಪರವಾಗಿ. ಯಾರೊಬ್ಬರು ಕಾನೂನು ಅಂತ ಹೇಳಿ ಅಯ್ಯೋ ನಾನು ಕಾನೂನು ಓದಿರುವ ಕಾನೂನೊಂದು ಗೌರವ ಕೊಡಬೇಕು ಅಂತ ಇಲ್ಲ ಸರ್. ಹೌದು ಸರ್. ನಿಜ. ಅಲ್ಲ, ಇಷ್ಟು ದೊಡ್ಡ ಕಾರ್ಡೊಳಗೆ ಈ ಮೂಟೆ ಪ್ಲಾಸ್ಟಿಕ್ ಮೂಟೆ ಹೆಂಗೆ ಬರುತ್ತದೆ ಅಂತ ಹೇಳಿಕಾಗಲ್ಲ ಏನಾದರೂ. ಹೇಳಿಕಾಗಲ್ಲ ಯಾಕಂದ್ರೆ ಹಾಕಿರ್ಬೇಕು. ಹಾಂ, ಅವ್ರಿಗೆ ಗೊತ್ತಿರುತ್ತೆ. ಒಂದು ಕಡೆ ಆ ಕಡೆ ತಪ್ಪಿ ಹೋಗಿದ್ದೀವಿ. ಆ ರೂಟ್ ಅಲ್ಲ, ಕಾಲಲ್ಲಿ ಇರಬೇಕು.
ಹಾಂ ಹೌದು ಸರ್. ಸರ್ ಹಾಂ ಅದೇ ಮೇನ್ ರೋಡ್ ಈ ಕಡೆ ಇದೆ. ಹಾಂ ಸೌಂಡ್ ಕೇಳಿಸಿ. ಅದೇ ಹೌದು, ಸ್ವಲ್ಪ ಬೆಳಕಿನ ಎದುರಬೇಕಲ್ಲ. ಆವಾಗ ಇಳಿದು ಹಾಂ ರೋಡ್ ಸಲ ಮಿಸ್ ಆಗಿದೆ. ಹಾಂ ಆ ತೊಡಿ ಹೋಗಿದ್ದೀವಿ. ಇದೇ ತೋಟದಲ್ಲಿ ಬರಬೇಕು. ಅಲ್ಲ ಹೇಳಲಿಕ್ಕೂ ಆಗಲ್ಲ ಸರ್, ಇವರು ಬಿಚ್ಚಿದ್ರು ಬಿಚ್ಚಿರ್ತಾರೆ ಎಲ್ಲ. ಕಾಡಿನೊಳಗೆ ಹುಡುಕ್ಸ್ಬಿಟ್ಟು ನಾಶ ಮಾಡಿದ್ರು ಮಾಡಿರ್ತಾರೆ. ನಾವು ಬೇರೆ ಕಾಡೊಳಗೆ ಸಿಕ್ತಿತ್ತು ಅಂತ ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀವಿ. ಕಾಡೊಳಗೆ ಸಿಕ್ತಿತ್ತು ಅಂತ ಊರೆಲ್ಲ ಪ್ರಚಾರ ಮಾಡಿಬಿಟ್ಟಿದ್ದೀವಿ. ಹೌದಾ? ಅಲ್ಲ ಈಗೆಲ್ಲ ಅದೇ ಆಯ್ತಾನೆ, ಕಾಡಿನೊಳಗೆಲ್ಲ ಸಿಕ್ತಿತ್ತು ಅಂತಿದ್ವಲ್ಲ. ಹೌದು, ತೆಗೆಸಿರ್ತಾರೆ. ಅದು ಅಲ್ಲ ಯಾರಿಗೂ. ಹಾಂ ಅದು ಯಾರು ಮಾಡಿದ್ರೆ ಗೊತ್ತಿಲ್ವಲ್ಲ ಅವರಿಗೆ. ನಿಜ ನಿಜ, ಯಾವ ಎಲ್ಲಿ ಮಾತಾಡಿದ್ರೆ ಗೊತ್ತಿಲ್ವಲ್ಲ. ಕರೆಕ್ಟ್ ಹೌದು. ಹ್ಞೂ ಹಾಂ ಕರೆಕ್ಟ್ ಇದೆ ಈ ಮರ. ಎರಡು ತಿಂಗಳಿಂದ ಪಾಂಗಳ ಸರ್ ಅಡಿಕೆ ತೋಟದೊಳಗೆ ಒಂದು ಬಾಡಿ ಸಿಕ್ತಂತೆ, ಅಪರಿಚಿತ. ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿದ್ದಾರೆ. ಲುಕೌಟ್ ನೋಟಿಸ್ ಹಾಕಿದ್ದಾರೆ ಬೆಳ್ತಂಗಡಿಯಲ್ಲಿ. ಇವತ್ತು ನೋಡಿದ್ದು, ಇವತ್ತು ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೋಡಿದ್ದು ಸರ್. ಅದು ಪಾಂಗಳದಲ್ಲಿ ಸತ್ತಿತ್ತು. ಯಾವ ಥರ ಅಂದರೆ ಹೊರಗಡೆಯವರು ಏನದು ಅಡಿಕೆ ಇದು ಬಿದ್ದು ಸತ್ತಿರೋದು ಅಂತ. ಮರ ಬಿದ್ದು ಅಡಿಕೆ ಮರ ಹಾಕಿದ್ದಾರೆ. ಗಟ್ಟಿ ಬಳ್ಳಾರಿಗೆ ಬಲೆ ಬಲೆ ಯಾಕಡೆ ಬತ್ತು ಬುಡ್ನಾಳಿಗೆ ಎಕಡೆ ಬತ್ತು ಬುಡ್ನಾಡೆ ಬಲೆ ಎಂದಕೆಂಡ ಬತ್ತೆ ಡಿಮ್ಡಿ ಪರ ಪಾಡ್ಲೆ ಕೆಂಡ ಪಾರ್ಕಿಂಗ್ ಲೈಟ್ ಪಾಡ್ಲೆ ಲಿಮಿಟಿ ಪೋ ಎದುರು ಬಾಳೆ ಇಂಟಿ ಬುಕ್ಕೋರೆ. ಸರ್ ಲೈಟ್ ಹಾಕ್ಬೇಡಿ, ಪೂರ ಹಾಕ್ತೇನೆ. ಈ ಪುದುವೆಟ್ಟು ಅಲ್ಲಿ ತುಂಬ ಸಿಕ್ಕಿದೆ ಅಲ್ಲ? ಪುದುವೆಟ್ಟು ಕಾಡು ಅಂದ್ರೆ ಅದರಲ್ಲಿ ಜಾಸ್ತಿ ಜನ ಸಿಕ್ಕಿರೋದು. ಹಾಂ ಹಾಂ ಹಾಂ. ನನ್ನ ಫ್ರೆಂಡೇ ಇದ್ದಾನೆ, ಕ್ಲಾಸ್ಮೇಟೇ ಇದ್ದಾನೆ. ಹಾಂ ಅವನು ಹೇಳ್ತಾ ಇರ್ತಾನೆ, ಹಾಂ ಅಲ್ಲಿ ಅವ್ರ ಮನೆ ಪಕ್ಕ ಅಲ್ಲಿ ಅಲ್ಲ ಟ್ಯಾಪಿಂಗ್ ಮಾಡಿ ಹೋಗಿಕ್ಕೆ ಆಗಲ್ಲ, ಹಾಂ ಅಲ್ಲೂ ಸ್ಮೆಲ್ ಬರ್ತಾ ಇರೋದಂತ ಕಾಡಲ್ಲಿ ಹಾಂ ಹಾಂ. ಯಾವಾಗಲೂ. ಭಯ ಬಿದ್ದು ಸಾಯಂಕಾಲ ಆದರೆ ಮತ್ತೆ ಯಾರು ಹೊರಡಲ್ಲ ಇಲ್ಲಿಂದ. ಹಾಂ, ಸಾಯಂಕಾಲ ಮೇಲೆ ಹೊರಟವನ ಕತೆ ಮುಗೀತು. ಹಾಂ, ಅಂತ ಒಂದು ಏನಂತ ಹೇಳಿ ನಾವು ಹೇಳ್ತೇವೆ ಉಗ್ರಾಂಗಗಳ ಅಡಗತಾನ ಅಂತ ಹೇಳ್ತೀವಿ. 4 ಸೈಡು ಕಾಡು, ಒಂದು ಕಡೆ ನದಿ, ಉಳಿದ ಎಲ್ಲ ಸುತ್ತ ಕಾಡು. ಡೆಡ್ ಎಂಡ್ ಅನ್ಸುತ್ತೆ ಪುದುವೆಟ್ಟು. ಅಲ್ಲ, ಪುದುವೆಟ್ಟು ಡೆಡ್ ಎಂಡ್ ಅಲ್ಲ, ಇದು ಈ ಧರ್ಮಸ್ಥಳ ಇದೆಯಲ್ಲ, ಇದು ಮಧ್ಯದಲ್ಲಿ ಇರುವಂಥದ್ದು ಸುತ್ತ ಕಾಡು. ನಾವು ಹಾಂ ಹಾಂ ಹೌದು. ಹಾಂ, ಅದಕ್ಕೋಸ್ಕರ ಇವರಿಗೆ ತಂದು ಬಿಸಾಕಲಿಕ್ಕೆ ಬೇಗ ಆಗುತ್ತೆ. ಹ್ಞೂ ಹ್ಞೂ. ಯಾರು ಕೇಳಲ್ಲ, ಯಾರೂ ಇರಲ್ಲ. ಈ ರಸ್ತೆಯಲ್ಲೆಲ್ಲ ರಾತ್ರಿ ಯಾರು ಇರ್ತಾರ? ಹಾಂ, ಅದಕ್ಕೋಸ್ಕರ ಒಂದು ಬಿಸಾಕ್ತಾ ಇರೋದು. ಇನ್ನೊಂದು ಕಡೆ ಇದೆ ಸರ್, ಅದನ್ನು ಹುಡುಕ್ತಾ ಇದ್ದೀವಿ. ಬರಲಿಕ್ಕೆ ಸ್ವಲ್ಪ ಭಯ ಬೀಳ್ತಾ ಇದ್ದಾನೆ. ಇನ್ನೊಂದು ಕಡೆ ದೊಡ್ಡೊಂದು ಕಲ್ಲಿನ ಇದಿದೆ, ಏನಂತೇಳಿ 2 ಕಲ್ಲು ಮಧ್ಯದಲ್ಲಿ, ಅಲ್ಲಿಗೆ ಬೋಡಿ ತಂದು ಹಾಕ್ತಾ ಇದ್ರಂತೆ ಇವ್ರನ್ನ. ಇದಕ್ಕೆ ಅದಕ್ಕೊಂದು ಟೀಮ್ ಇದೆ. ಮೊನ್ನೆ ನೋಡಿದ್ರಲ್ಲ ಸುಳ್ಳಿಯಲ್ಲಿ ಒಬ್ಬ ಹುಡುಗ ಹೇಳ್ತಾ ಇರೋದು ಕೊಲೆ ಮಾಡ್ತಾ ಇದ್ರಂತೆ. ಸೇಮ್ ಅದೇ, ಅದು ಹೇಳೋದು ಸತ್ಯನೇ. ಅದು ಯಾವ ರೀತಿಯಲ್ಲಿ ಇವರಿಗೆ ಇದು ಏನಂತ ಕೊಲೆ ಮಾಡುವಂಥ ಮನಸ್ಸಿಗೆ ಬರ್ತಾನೆ ಗೊತ್ತಾಗಲ್ಲ. ಅದೊಂದು ನನ್ನ ಲೆಕ್ಕಲ್ಲಿ ಕಿರ್ಚಳ್ಳಿಗೆ ಬಿಡಲ್ಲ, ಒಂದೇ ಏಟಿಗೆ ಸಾಯಿಸ್ತಾರೆ ಕಾಣುತ್ತೆ. ಕುತ್ತಿಗೆ ಹಾಕಿಬಿಟ್ಟು ಟೈಟ್ ಮಾಡಿ ಮುಗೀತಲ್ಲ ಅಲ್ಲಿಗೆ, ಅಲ್ಲಿ ತೆಗೆದುಕೊಳ್ಳೋದು ತಗೊಂಡು ಹೋಗು ಅಂತ ಹೇಳೋದು. ಅಲ್ಲ ಸರ್, ಈಗ ಸ್ಥಳೀಯರು ಮನಸ್ಸು ಮಾಡಿದ್ರೆ ಇವರು ರಸ್ತೆಗಳಲ್ಲಿ ಹೆಣ ತೆಗೆಸ್ಬೋದಲ್ಲ ಸರ್? 100% ಸ್ಥಳೀಯರು ಮನಸ್ಸು ಮಾಡಬೇಕು, ಇಲ್ಲಾಂದರೆ ಇದಕ್ಕೆ ಸಪ್ರೇಟಾಗಿ ತನಿಖಾ ತಂಡ ರಚಾಗಬೇಕು. ಎಲ್ಲ ಹೇಳ್ತಿದ್ದು ಅಲ್ಲ ಎಕಡೆ ಮೂಲ ಅಲ್ಲ ಸರ್, ನೀವು ಆಗೆಲ್ಲ ಇಷ್ಟು ಧೈರ್ಯ ಮಾಡಿ ಹುಡುಕಿದ್ದೀರಲ್ಲ, ಅಷ್ಟಿಷ್ಟು ಧೈರ್ಯ ಮಾಡಿ ಹುಡುಕಿದ್ದೀರಲ್ಲ ನೀವು. ಸಕ್ಸಸ್ ಆಯ್ತಲ್ಲ.
ಯಾವುದು ಹೌದು. ಈ ಒಂದು ವಿಡಿಯೋದಲ್ಲಿ ನಾನು ಕೂಡ ಕೆಲವೊಂದು ಕಾಡುಗಳಿಗೆ ನಾವು ಭೇಟಿಯನ್ನು ಕೊಟ್ಟಿರ್ತೀವಿ. ಅಂದರೆ ಕೆಲವು ದಿನಗಳಿಂದ ಸೊ ನಾವು ಕೂಡ ಒಂದು ಕಾಡಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಆ ಒಂದು ಕಾಡು ಯಾವುದು ಅಂತಲೂ ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಯಾಕೆ ಹೇಳೋದಿಲ್ಲ ಅಂದರೆ ಈಗ ಆಲ್ರೆಡಿ ಈಗ ನಡೆದಿರುವಂಥ ಒಂದು ಘಟನೆ ಏನಿದೆ, ಲೆಟರ್ ಏನು ವೈರಲ್ ಆಗಿದೆ, ಒಬ್ಬ ವ್ಯಕ್ತಿ ಒಪ್ಕೊಳ್ತೀನಿ ಅಂತ ಬಂದಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳು ಯಾವುದೆಲ್ಲ ಇದೆ ಇದನ್ನು ನಾಶ ಮಾಡೋದಕ್ಕೆ ಅಂತಲೇ ಸೊ ಅಲ್ಲಿಯ ಒಂದು ಗ್ಯಾಂಗ್ ಏನಿದೆ, ಡಿ ಗ್ಯಾಂಗ್, ಸೊ ಇದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಅಂತ ಕೇಳ್ಪಟ್ಟೆ. ನಿಜನ ಸುಳ್ಳು ಗೊತ್ತಿಲ್ಲ. ಕಾಡುಗಳಲ್ಲಿ ಮತ್ತು ಅಲ್ಲಿ ಊರುಗಳ ಮೇಲೆ ಡ್ರೋನ್ಗಳ ಹಾರಾಟ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನಿಜ ಅಂತ ನಂಬಬೇಕಾಗಿದ್ದೆ ಅಂತ ನಾನು ಅನ್ಕೋಬೋದು. ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವರ ಸಾಕ್ಷಿ ನಾಶ ಮಾಡುವಂಥ ಒಂದು ಟೀಮ್ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು. ಸೌಜನ್ಯ ಕೇಸ್ನೆಲ್ಲ ನೀವು ನೋಡ್ಬೋದು, ಇವತ್ತಿದ್ದಂಥ ಒಂದು ಸಾಕ್ಷಿ ನಾಳೆ ಇಲ್ದಾಗೆ ಮಾಡಿರುವಂಥವ್ರು. ಸೊ ಆ ಒಂದು ಕಾರಣದಿಂದ ಸೊ ಯಾವ ಕಾಡು ಮತ್ತು ಈಗಲೇ ನಾನು ಎಲ್ಲವನ್ನು ಕೂಡ ಡಿಸ್ಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದು ಕೇವಲ ಒಂದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ನಿಮಗೆ ಯಾರು ಆ ವಿಟ್ನೆಸ್ನ ಸ್ಟೇಟ್ಮೆಂಟ್ ಏನು ಮತ್ತು ಏನು ಆಗ್ತಾ ಇದೆ ಅನ್ನುವಂಥದ್ದು, ಸೊ ಒಂದು ವಿಟ್ನೆಸ್ಸಿಂದಲೇ ನಿಮಗೆ ತಿಳಿಸುವಂಥ ಒಂದು ತಿಳಿಸೋದಕ್ಕೆ ನಾವು ಮುಂದಾಗ್ತೇವೆ. ಸೊ ಇದೀಗ ಆ ಕಾಡಿನೊಳಗಡೆ ಏನು ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತೀನಿ ವೀಕ್ಷಕರೇ. ನೋಡಿ, ಸೊ ಅಲ್ಲಿಯ ದಣಿಗಳು ಏನಿದ್ದಾರೆ, ಸೊ ಇವರ ಮೇಲೆ ಎಲ್ಲವೂ ಕೂಡ ಆರೋಪ ಇರುವಂಥದ್ದು. ಸೊ ಇವರು ಅಲ್ಲಿ ಬರುವಂತಹ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಸೊ ಬಿಸಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಸಾಕಿದಂಥದ್ದು ಎಲ್ಲೂ ಕೂಡ ಸಾಕ್ಷಿ ಆಗಬಾರ್ದು ಅನ್ನೋ ಕಾರಣದಿಂದ ಕಾಡಿನೊಳಗಡೆ ಊತಾಕಿಸುವಂಥ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಅಲ್ಲಿಯ ರಿಪೋರ್ಟ್ಗಳು ಹೇಳ್ತಾ ಇದೆ, ಮತ್ತು ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಕೂಡ ಅದನ್ನೇ. ಸೊ ನೋಡಿ, ಈಗ ಅವರು ಅತ್ಯಾಚಾರ ಮಾಡಿ ಯಾಕೆ ಈ ರೀತಿ ಬಿಸಾಕ್ತಾರೆ ಅಥವಾ ಯಾಕೆ ಈ ರೀತಿ ಊತಾಕ್ತಾರೆ ಅನ್ನುವಂಥದ್ರ ಬಗ್ಗೆ ಎಲ್ರಿಗೂ ಕೂಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ಒಂದು ಬಾಡಿ ಏನಿದೆ, ಸೊ ಅದು ಬಂದು ಎಲ್ಲೂ ಕೂಡ ಸಾಕ್ಷಿ ಆಗಬಾರ್ದು, ಅಂದರೆ ಈ FSLಗೆ ಹೋಗಿ ಅದು ಎಲ್ಲೂ ಕೂಡ ತನಿಖೆ ಆಗಬಾರ್ದು. FSL ಅಂದರೆ ಪೋಸ್ಟ್ ಮಾರ್ಟಮ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಸೊ ಇವರೇನು ಮಾಡ್ತಾರೆ ಅಂದರೆ ಅಲ್ಲಿಯ ಕಾಡುಗಳ ಒಳಗಡೆ ಮಣ್ಣೊಳಗಡೆ ಊತಾಕುವಂಥದ್ದು ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ಅದಾದ ನಂತರ ಆಗಲೇ ಹೇಳಿದಾಗೆ ತುಂಬ ಇಂಟೀರಿಯರ್ ಹೋಗಿ ಕಾಡಿನ ಒಳಗಡೆ ಬಾಡಿಗಳನ್ನು ಬಿಸಾಕ್ತಾರೆ. ಸೊ ಯಾರಿಗೂ ಕೂಡ ಸಿಗಬಾರ್ದು ಅಂತ ಒಂದು ಕಾರಣದಿಂದ. ಸೊ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾರು ಕೂಡ ಅಲ್ಲಿ ಮುಂದೆ ಬಂದು ಸೊ ಇವರೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಅದನ್ನು ನೋಡಿದಂಥವ್ರು ಯಾರಾದರೂ ಇದ್ರೂ ಕೂಡ ಮುಂದೆ ಬಂದು ಹೇಳುವಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಸೊ ಧೈರ್ಯವನ್ನು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಭಯ ಅಲ್ಲಿ ಅವ್ರಿಗೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಭಯವನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಅಲ್ಲಿಯ ದಣಿಗಳು. ಆ್ಯಂಡ್ ಅದಾದ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಆಗಲ್ಲ ವೀಕ್ಷಕರೇ. ಯಾಕಂದರೆ ಅವರು ಕೂಡ ಇವರ ಬೆಂಬಲಕ್ಕೆ ನಿಂತಿರುವಂಥವ್ರು. ಇನ್ ಕೇಸ್ ಯಾವ್ದಾದ್ರು ಒಂದು ಬಾಡಿ ಸಿಕ್ಕಿದ್ರೂ ಕೂಡ ಅದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಮೇಲ್ನೋಟಕ್ಕೆ ಕಂಡ್ರೂ ಅದನ್ನು ಆತ್ಮಹತ್ಯೆ ಅಂತ ಬಿಂಬಿಸುವಂಥ ಪೊಲೀಸ್ನವರು ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವಿಷಯವನ್ನು ತಿಳಿಸ್ಬೇಕು. ಒಂದು ಅಸಹ್ಯ ರೀತಿಯಾದ ಒಂದು ವಿಷಯ. ಪರ್ಸ್ನಲಿ ನಾನು ಯಾಕೆ ಇದ್ರ ಬಗ್ಗೆ ಇನ್ಡೆಪ್ತಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ನೋದಕ್ಕೂ ಒಂದು ಕಾರಣ ಅಲ್ಲಿದೆ. ಅದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಿಂಗ್ ಆಗಿ ತಿಳಿಸ್ತೀನಿ ವೀಕ್ಷಕರೇ. ಸೊ ಇದೀಗ ಕಾಡಿಗೆ ಸಂಬಂಧಪಟ್ಟಾಗೆ ನಾವೀಗ ಮಾತನಾಡ್ತಾ ಇದ್ದೀವಿ. ಈ ರೀತಿಯ ಘಟನೆಗಳು ಅಲ್ಲಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಬ್ಬ ವ್ಯಕ್ತಿ, ಯಾರು ಊತಾಗ್ತಿದ್ದಂಥ ವ್ಯಕ್ತಿ ಮುಂದೆ ಬಂದು ಹೇಳ್ತಾ ಇದ್ದಾನೆ. ಇದೊಂದು ರೀತಿಯಲ್ಲಿ ಹೋರಾಟಗಾರರಿಗೆ ಜಯ ಅಂತಲೇ ಹೇಳ್ಬೋದು ವೀಕ್ಷಕರೇ, ಮತ್ತು ಸೌಜನ್ಯ ಶಕ್ತಿ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಈ ದಣಿಗಳು ಎಷ್ಟೋ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಅಂಥದ್ರಲ್ಲಿ ಒಬ್ಬ ಪ್ರಮುಖ ಸಾಕ್ಷಿ, ಸೊ ಈ ಕೃತ್ಯಗಳಲ್ಲಿ ಭಾಗಿಯಾಗಿರುವವನೊಬ್ಬ ಸೊ ತನ್ನ ಪಾಪ ಪ್ರಜ್ಞೆ ತಿಳಿಸ್ಕೊಳ್ಳೋದು ಮುಂದೆ ಬಂದಿರುವಂಥದ್ದು. ಸೊ ನಾನಾಗೆ ಇವೆಲ್ಲದಕ್ಕೂ ಕೂಡ ನಾನು ಕೂಡ ಒಬ್ಬ ಇನ್ವಾಲ್ವ್ ಆಗಿರುವಂಥವನು ಅಂತ ಬಂದಿರುವಂಥದ್ದು ಒಂದು ಆಶ್ಚರ್ಯ ಪಡಬೇಕಾಗಿರುವಂಥ ಒಂದು ವಿಷಯ. ವೀಕ್ಷಕರೇ, ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ವಿಡಿಯೋಗೆ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.